ಅಲ್ಲ ಗುರು, ನಾನು ರೀಸೆಂಟಾಗಿ ನಮ್ಮ ಸಂಬಂಧಿಕರ ಒಬ್ರ ಹತ್ರ ಕಾನ್ವರ್ಸೇಟ್ ಮಾಡ್ತೀನಿ ಆಲ್ಮೋಸ್ಟ್ 1.5 ಗಂಟೆ. ಆ ಇಡೀ 1.5 ಗಂಟೆ ಕಾನ್ವರ್ಸೇಷನಲ್ಲಿ ಆ ಮನುಷ್ಯ ಬಾಯಿ ತೆಗೆದ್ರೆ ಒಂದೇ ಮಾತು, ನನ್ನ ಶತ್ರು 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 ಅಂದ್ಕೊಂಡೆ ಆ 1.5 ಗಂಟೆ ಕಾನ್ವರ್ಸೇಷನ್ನ ಮುಚ್ಚಾಕಿದ್ರು. ಪಾಯಿಂಟ್ಲೆಸ್ಸು. ಏನೇ ಮಾತಾಡಿದ್ರು ಅಂಥವ್ರ ಹತ್ರ ನಿಮಗೆ ಉತ್ತರ ಸಿಕ್ಕಲ್ಲ. ನಿಜವಾಗ್ಲೂ ಅಂಥವ್ರಿಗೆಲ್ಲರಿಗೂ ಈ ವಿಡಿಯೋ ಅನ್ವಯಿಸುತ್ತೆ. ಯಾರ್ಯಾರು ಹೊರಗಡೆ ಪ್ರಪಂಚದಲ್ಲಿ ಶತ್ರುತ್ವಗಳನ್ನ ಬೆಳೆಸ್ಕೊಂಡು ಬದುಕ್ತಾ ಇದ್ದೀರಲ್ಲ, ಅವ್ರಿಗೆಲ್ಲರಿಗೂ ಈ ವಿಡಿಯೋ ದಯವಿಟ್ಟು ಗಮನ ಇಟ್ಟು ಕೇಳಿ. ದಿನನಿತ್ಯ ಬೆಳಗಿಂದ ಸಂಜೆವರೆಗೂ ನಾವು ನಮ್ಮಲ್ಲೇ 6 ಶತ್ರುಗಳನ್ನ ಇಟ್ಕೊಂಡು ಹೋರಾಡ್ತಾ ಇರ್ತೀರಿ. ಆ 6 ಶತ್ರುಗಳನ್ನ ಕಿತ್ತು ಹೊರಗಡೆ ಹಾಕಿದ್ರೆ ಅದಕ್ಕಿಂತ ಮನುಷ್ಯತ್ವನೇ ಇರಲ್ವಂತೆ. ಯಾವ್ಯಾವ ಗೊತ್ತಾ? ಕಂಡದ್ದು ಬಯಸಿದಾಗ ಆಗುವುದೇ ಕಾಮ, ಬಯಸದ್ದು ಸಿಗದೆ ಹೋದಾಗ ಆಗುವುದೇ ಕ್ರೋಧ, ದೊರೆತಾಗ ಇನ್ನಷ್ಟು ಬೇಕೆನ್ನಿಸುವುದೇ ಲೋಭ, ಇನ್ನಷ್ಟು ದೊರೆತಾಗ ಕೈ ಬಿಡದೆ ಹೋಗದಿರಲಿ ಎನ್ನುವುದೇ ಮೋಹ, ಕೈ ಬಿಟ್ಟು ಹೋಗದೆ ನಿಮ್ಮಲ್ಲಿಯೇ ಇದೆ ಎಂದು ಗೊತ್ತಾದಾಗ ಆಗುವ ಜಂಬವೇ ಮದ, ನಮ್ಮಲ್ಲಿ ಇರುವುದು ಮತ್ತೊಬ್ಬರಲ್ಲಿ ಇದೆ ಎಂದು ಗೊತ್ತಾದಾಗ ಆಗುತ್ತಲ್ಲ ಅದು ಮತ್ಸರ. ಈ 6ನ್ನ ಬಿಡಿ, ನಿಮ್ಮ ಜೀವನ ಸೂಪರಾಗಿರುತ್ತೆ. ಅದೇನು ಶತ್ರುತ್ವಗಳು ಬೆಳೆಸ್ಕೊಂಡು ಬದುಕ್ತಿರೋ ನನಗಂತೂ ಗೊತ್ತಿಲ್ಲ ಗುರು. ಇರೋದೊಂದು ಜೀವನ ನೆಮ್ಮದಿಯಾಗಿ ಬದುಕಿ ಸಾಯೋಣ ಅನ್ನೋದಿಲ್ಲ. ಇಷ್ಟು ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮಿಸ್ಟರ್ ಥ್ರೋಟಲ್ ಟ್ರಿಕ್. ಜೈ ಶ್ರೀರಾಮ್.